ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮಾಳನ್ನ ನೋಡಿ ನಟ ಶಿವಣ್ಣ ಕಣ್ಣೀರು ಹಾಕಿದ್ದಾರೆ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಅವರ ಬಾಲ್ಯದ ದಿನಗಳು ಮತ್ತು ಅವರ ಸರಳತೆಯ ಕುರಿತು ಅವರ ಆಪ್ತ ಸಂಬಂಧಿ ದ್ಯಾವಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡಿ ಹಲವು ಅಪರೂಪದ ಸಂಗತಿಗಳನ್ನು ಬಿಚ್ಚಿಟ್ಟಿದ್ದಾರೆ. ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮುತ್ತಿಗೆ ಹಿರಿಹಳ್ಳಿಯಲ್ಲಿ ಜನಿಸಿದ ಚೆನ್ನಮ್ಮ ಅವರ ಒಡನಾಟ ತಮಗೆ ತಂದುಕೊಟ್ಟ ಸಂತಸದ ಕ್ಷಣಗಳನ್ನು ಅವರು ನೆನಪಿಸಿಕೊಂಡಿದ್ದಾರೆ. ಚೆನ್ನಮ್ಮ ಅವರ ಬಾಲ್ಯದ ದಿನಗಳನ್ನು ನೆನಪಿಸಿಕೊಂಡ ದ್ಯಾವಮ್ಮ, ನಾವು ಒಟ್ಟಿಗೆ ಕಳೆದ ದಿನಗಳು ತುಂಬ ಅದ್ಭುತವಾಗಿದ್ದವು. ಅವತ್ತಿನ ವಾತಾವರಣವೇ ಚೆನ್ನಾಗಿತ್ತು. ನಾವೆಲ್ಲ ಒಟ್ಟಿಗೆ ಸೇರಿ ಹಲವು ಗ್ರಾಮೀಣ ಆಟಗಳನ್ನು ಆಡ್ತಾ ಇದ್ವಿ. ಆಟ ಮುಗಿದ ನಂತರ ನಮಗೆಲ್ಲ ಊಟ ನೀಡಿ ಪ್ರೀತಿಯಿಂದ ಬೆಲ್ಲ ಕೊಟ್ಟು ಶಾಲೆಗೆ ಕಳಿಸ್ತಾ ಇದ್ರು. ಚೆನ್ನಮ್ಮ ಅವರ ತಂಗಿಯರಾದ ಸುಶೀಲಾ ಮತ್ತು ಸಾವಿತ್ರಿ ಕೂಡ ನಮ್ಮ ಜೊತೆಯಲ್ಲೇ ಇರುತ್ತಿದ್ದರು ಎಂದು ಬಾಲ್ಯದ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಚೆನ್ನಮ್ಮ ಅವರು ತಮ್ಮ ಚಿಕ್ಕಮ್ಮನ ಮಗಳಾಗಬೇಕು ಅಂತ ದ್ಯಾವಮ್ಮ ಈ ವೇಳೆ ತಿಳಿಸಿದ್ದಾರೆ. ಚೆನ್ನಮ್ಮ ಮತ್ತು ತಾವು ಒಟ್ಟಿಗೆ 8 ವರ್ಷಗಳ ಕಾಲ ವಿದ್ಯಾಭ್ಯಾಸ ಮಾಡಿದ್ದಾಗಿ ದ್ಯಾವಮ್ಮ ಹೇಳಿದ್ದಾರೆ. ಮುತ್ತಿಗೆ ಹಿರಿಹಳ್ಳಿ 4 ವರ್ಷ ಹಾಗೂ ಮತ್ತೊಂದು ಊರಿನಲ್ಲಿ 4 ವರ್ಷ ಸೇರಿದಂತೆ ಒಟ್ಟಿಗೆ ಓದಿದ್ದನ್ನು ಸ್ಮರಿಸಿದ್ದಾರೆ. ಚೆನ್ನಮ್ಮ ಅವರು ಶಿಕ್ಷಣ ಮುಗಿಸಿ ಮನೆಯಲ್ಲಿದ್ದ ದಿನಗಳನ್ನು ಅವರು ನೆನಪಿಸಿಕೊಂಡಿದ್ದಾರೆ. ಎಚ್.ಡಿ. ದೇವೇಗೌಡ ಹಾಗೂ ಚೆನ್ನಮ್ಮ ಅವರ ಮದುವೆಯ ದಿನಗಳನ್ನು ನೆನಪಿಸಿಕೊಂಡ ಅವರು, ನಾನು ಅವರ ಮದುವೆಯಲ್ಲಿ ಭಾಗಿಯಾಗಿದ್ದೆ. ಅವತ್ತಿನ ದಿನಗಳಲ್ಲಿ ವಾಹನಗಳ ಸೌಲಭ್ಯ ಇರಲಿಲ್ಲ. ಎಲ್ಲರೂ ಅರದನಹಳ್ಳಿ ಹಾದಿಯಲ್ಲಿ ಕಾಲ ನಡಿಗೆಯಲ್ಲೇ ಮದುವೆಗೆ ಬಂದಿದ್ರು. ನಾವೆಲ್ಲ ಕುಕ್ಕೆಯಲ್ಲಿ ಸಾಮಗ್ರಿಗಳನ್ನು ಹೊತ್ತುಕೊಂಡು ಮದುವೆಗೆ ಹೋಗಿದ್ದೆವು ಎಂದು ಅಂದಿನ ಮದುವೆಯ ಸರಳತೆಯನ್ನ ನೆನೆಸಿಕೊಂಡಿದ್ದಾರೆ. ಚೆನ್ನಮ್ಮ ಅವರಿಗೆ ಹಳ್ಳಿಯ ಜನರ ಮೇಲಿದ್ದ ವಿಶ್ವಾಸ ಅಪಾರ. ಊರಿಗೆ ಬಂದಾಗಲೆಲ್ಲ ಎಲ್ಲರನ್ನ ಅತ್ಯಂತ ಪ್ರೀತಿಯಿಂದ ನೋಡ್ತಾ ಇದ್ರು. ಊರಿನ ದೇವಸ್ಥಾನ ಮತ್ತು ಶಾಲೆಗೆ ಬರುವಾಗ ಅವರೇ ಮುಂಚೂಣಿಯಲ್ಲಿ ನಿಂತು ಬಾಗಿಲು ತೆಗೆದು ಪೂಜೆ ಮಾಡುವ ವಾಡಿಕೆಯಿತ್ತು. ಇಂದಿಗೂ ಅವರು ಆ ಪದ್ಧತಿಯನ್ನೇ ಮುಂದುವರೆಸಿದ್ದಾರೆ. ಈ ವರ್ಷವೂ ಅವರು ಒಬ್ಬರೇ ಊರಿನ ದೇವಸ್ಥಾನಕ್ಕೆ ಬಂದು ಪೂಜೆ ಸಲ್ಲಿಸಿ ಹೋಗಿದ್ರು. ಜಾತ್ರೆ ಸೇರಿದಂತೆ ಊರಿನ ಯಾವುದೇ ಕಾರ್ಯಕ್ರಮವಿದ್ರೂ ಎಲ್ಲರನ್ನ ಜೊತೆಯಲ್ಲೇ ಕರೆದುಕೊಂಡು ಹೋಗುವ ಗುಣ ಅವರದ್ದಾಗಿತ್ತು ಅಂತ ದ್ಯಾವಮ್ಮ ತಿಳಿಸಿದ್ದಾರೆ. ದೇವೇಗೌಡರು ಮತ್ತು ಚೆನ್ನಮ್ಮ ಅವರು ಮಾಡಿದ ಸಹಾಯದಿಂದಲೇ ಹಾಸನ ಜಿಲ್ಲೆ ಇಂದು ಇಷ್ಟೊಂದು ಮುಂದುವರಿಯಲು ಸಾಧ್ಯವಾಗಿದೆ ಎಂದು ದ್ಯಾವಮ್ಮ ಸ್ಮರಿಸಿದ್ದಾರೆ. ಚೆನ್ನಮ್ಮ ಅವರನ್ನ ತಾವು ಪ್ರೀತಿಯಿಂದ ಅಕ್ಕ, ಚೆನ್ನಕ್ಕ ಅಥವಾ ಪಾಪಕ್ಕ ಅಂತ ಕರೆಯುತ್ತಿದ್ದಾಗಿ ತಿಳಿಸಿದ್ದಾರೆ. ಇನ್ನು ಇತ್ತೀಚೆಗೆ ಬೆಂಗಳೂರಿನಲ್ಲಿ ನಡೆದ ಅವರ ಹುಟ್ಟುಹಬ್ಬದ ಕಾರ್ಯಕ್ರಮಕ್ಕೆ ಕಾರಿನಲ್ಲಿ ಹೋಗಿದ್ದಾಗ ಚೆನ್ನಮ್ಮ ಅವರು ಪ್ರೀತಿಯಿಂದ ಬರಮಾಡಿಕೊಂಡು ಇಲ್ಲೇ ಇರಿ, ಹೋಗಬೇಡಿ ಅಂತ ಒತ್ತಾಯ ಮಾಡಿದ್ರು. ಆದರೆ ಊರಿನಲ್ಲಿ ಪೂಜೆ ಇದ್ದ ಕಾರಣ ತಮಗೆ ಇರಲು ಸಾಧ್ಯವಾಗಲಿಲ್ಲ ಎಂಬ ಕೊನೆಯ ಒಡನಾಟದ ಮಾತನ್ನ ದ್ಯಾವಮ್ಮ ಹಂಚಿಕೊಂಡಿದ್ದಾರೆ. ಅಂತಿಮ ದರ್ಶನ ಪಡೆದ ನಟ ಶಿವಣ್ಣ, ಇವರ ಆತ್ಮಕ್ಕೆ ಶಾಂತಿ ಸಿಗಲಿ. ಈ ತಾಯಿ ಕಾಣದೆ ಎಷ್ಟೋ ಜನರಿಗೆ ಸಹಾಯ ಮಾಡಿದ್ದಾರೆ ಅಂತ ಶಾಂತಿ ಕೋರಿದ್ದಾರೆ.